ನಮಸ್ಕಾರ. ಜೆಡಿಎಸ್ನಿಂದ ಸಂಸದ ಪ್ರಜ್ವಲ್ ರೇವಣ್ಣ ತಲೆದಂಡ ಆಗತ್ತಾ ಅಂತಹದೊಂದು ಸುಳಿವು ಸಿಗ್ತಾ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆಯಲ್ಲಿ ಅಮಾನತಿನ ಸುಳಿವು ಸಿಗ್ತಾ ಇದೆ. ಹಾಸನದಲ್ಲೇನೋ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಆಯಿತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ವಿರುದ್ಧ ಪಕ್ಷ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಅನುಭವಿಸಲೇಬೇಕು. ಎಸ್ಐಟಿ ರಚನೆಯಾಗಿದೆ. ತನಿಖೆ ಮೂಲಕ ಸತ್ಯಾಂಶ ಹೊರಬರಲಿ. ಎಸ್ಐಟಿ ತಪ್ಪು ಸಾಬೀತು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು. ವಿಡಿಯೋ ಪ್ರಕರಣ ವೈಯಕ್ತಿಕವಾಗಿ ವ್ಯಕ್ತಿಯ ಹಿನ್ನೆಲೆಯಲ್ಲಿ ನಡೆದಿದೆ. ಪ್ರಜ್ವಲ್ ಪ್ರಕರಣದಲ್ಲಿ ಕುಟುಂಬವನ್ನು ಯಾಕೆ ಎಳಿತೀರಾ? ದೇವೇಗೌಡರು ನನ್ನ ಹೆಸರನ್ನ ಯಾಕೆ ಇದರಲ್ಲಿ ಸೇರಿಸ್ತೀರಾ ಅಂತ ಎಚ್ಡಿಕೆ ಪ್ರಶ್ನಿಸಿದ. ನಾನು ಮಹಿಳೆಯರ ವಿಚಾರದಲ್ಲಿ ಗೌರವವಾಗಿ ನಡೆದುಕೊಂಡಿದ್ದೇನೆ. ಪ್ರಜ್ವಲ್ ವಿಚಾರ ಈಗ ತಿಳಿದಿದೆ. ಮೊದಲೇ ತಿಳಿದಿದ್ರೆ ಕ್ರಮ ಆಗ್ತಿತ್ತು. ವಿಡಿಯೋ ಕೇಸ್ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಮುಜುಗರ ಅಂದಿದ್ದಾರೆ ಎಚ್ಡಿಕೆ. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ತಲೆದಂಡ ಆಗತ್ತಾ? ಅಭ್ಯರ್ಥಿ ಗೆಲ್ತಾರೆ, ಅದರಲ್ಲೇನು ಸಂಶಯ ಇಲ್ಲ. ಲೀಡ್ ಒಳ್ಳೆ ಲೀಡ್ನಲ್ಲೇ ಗೆಲ್ತಾರೆ. ಆದರೆ ಒಂದು 3 ದಿನಗಳ ಘಟನೆಗಳೇನು ನಡೆದಿದೆ, ಈಗೇನು ಭಾಳ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಅದು 3 ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ, ಅದನ್ನು ಬಿಟ್ಟವರು ಯಾರು? 3 ದಿವಸಗಳಿಗಿಂತ ಮುಂಚೆ ಅದನ್ನು ಬಿಡ್ಲಿಕ್ಕೆ ಕಾರಣ ಏನು? ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನು ಎತ್ತಿದ್ದಾರೆ, ಹಿಂದೆ ಯಾಕೆ ಎತ್ತಲಿಲ್ಲ? ಚುನಾವಣೆ 2 ದಿನ ಇದ್ದಾಗ ಮತದಾನಕ್ಕೆ ಇದನ್ನು ಮಾಡಿ ಅದೇ 25,000 1 ಲಕ್ಷ ಏನೋ ಹಂಚಿದ್ದಾರೆ ಅಂತ ಹೇಳ್ತಾರೆ. ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. SIT ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ತಪ್ಪು ಮಾಡಿದೆ, ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದು ತಲೆ ಬಾಗಲೇಬೇಕು. ನಾನೀಗಾಗಲೇ ಹೇಳಿದ್ದೇನೆ. ಹಾಸನದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದೆ. ಎಲ್ಲರೂ ಹೇಳ್ತಾರೆ ಗೆಲ್ತಾರೆ ಅಂತೇಳಿ. ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಮುಜುಗರ ತಪ್ಪಿಸ್ಬೋದಾಗಿತ್ತು. ಇದು ವಿಷಯ, ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ. ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತೇಳಿ ನಾವು ದಿನ ಕಾಯ್ಲಿಕ್ಕಾಗತ್ತಾ? ನಮ್ಮ ಕೈಲಿದೆಯಾ ಅದು? ಪಕ್ಷದಿಂದಲೂ ಕ್ರಮ ತೆಗೆದುಕೋತೀವಿ, ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ಅವರು ಆಡಿದಂತಹ ಮಾತುಗಳನ್ನ ಕೇಳ್ತಾ ಇದ್ರೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ತೀವಿ ಸಾಬೀತಾದ್ರೆ ಅಂತಿದ್ದಾರೆ. ಅಂದ್ರೆ ತಲೆದಂಡದ ಸುಳಿವನ್ನ ಕೊಡ್ತಾ ಇದ್ದಾರಾ? ಜೊತೆಗೆ ಈ ಪ್ರಕರಣದಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳೋದಕ್ಕೆ ಜೆಡಿಎಸ್ ಮತ್ತು ಮುಖಂಡರುಗಳು ಮುಂದಾಗ್ತಾ ಇದ್ದಾರಾ ಅಂತ? ಪ್ರತಿಮಾ, ಖಂಡಿತ. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಯಾರೂ ಸಮರ್ಥನೆ ಮಾಡಿಕೊಳ್ಳುವಂತ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಕರಣದ ಗಂಭೀರತೆ ಅಷ್ಟರ ಮಟ್ಟಿಗೆ ಇದೆ ಅನ್ನೋದು ಕುಮಾರಸ್ವಾಮಿಗೂ ಕೂಡ ಅರಿವಾಗಿದೆ. ಇಲ್ಲದೆ ಬೇರೆ ಪ್ರಕರಣಗಳಾಗಿದೆ, ಯಾವುದೋ ಭ್ರಷ್ಟಾಚಾರದ್ದು, ಬೇರೆ ಏನೋ ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು ಅನ್ನೋ ಪ್ರಕರಣಗಳಾಗಿದ್ರೆ ಇಷ್ಟೊತ್ತಿಗೆ ಸಮರ್ಥನೆ ಮಾಡ್ಕೊಳ್ತಾ ಇದ್ರು, ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಇತ್ತು. ಆದ್ರೆ ಈ ಪ್ರಕರಣದಲ್ಲಿ ಯಾವ ಜೆಡಿಎಸ್ ನಾಯಕರಲ್ಲ, ಯಾವುದೇ ಪಕ್ಷದ ನಾಯಕರು ಕೂಡ ಪ್ರಜ್ವಲ್ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ಸಮರ್ಥನೆಯನ್ನ ಮಾಡಿಕೊಳ್ಳುವಂತ ಹಂತಕ್ಕೆ ಹೋದ್ರೆ ಅದು ಅವರ ಮೂರ್ಖತನದ ಪರಮಾವಧಿ ಅಂತೂ ನಿಶ್ಚಿತವಾಗಿ ಆಗುತ್ತೆ. ಯಾಕೆಂದ್ರೆ ಜೆಡಿಎಸ್ ಪಕ್ಷದ ಒಳಗೇನೆ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಮಾನತು ಮಾಡಿ ಅನ್ನುವಂತಹ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂದ್ರೆ ಇದು ಕೇವಲ ಪ್ರಜ್ವಲ್ ಅವರ ಪ್ರಕರಣ ಆಗಿ ಮಾತ್ರ ಉಳಿದಿಲ್ಲ. ಪಕ್ಷದ ಒಳಗೆ ಅವರೊಬ್ರು ಸಂಸದರಾಗಿರುವಂತವರು. ಹಾಗಾಗಿ ಜೆಡಿಎಸ್ನ ಯಾವುದೇ ನಾಯಕರು ಎಲ್ಲೇ ಹೋದ್ರು, ಮಾಧ್ಯಮಗಳ ಮುಂದೆ ಮಾತನಾಡಿದ್ರು ಇದೇ ಪ್ರಶ್ನೆ ಎದುರಾಗುತ್ತೆ. ನಿಮ್ಮ ಪಕ್ಷದ ಸಂಸದ, ನಿಮ್ಮ ಪಕ್ಷದ ನಾಯಕ ಅನ್ನುವಂತ ವಿಚಾರಗಳೇ ಬರುತ್ತೆ. ಹೀಗಾಗಿ ಜೆಡಿಎಸ್ ಪಕ್ಷ ಈಗ ಕ್ರಮ ಕೈಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇದೆ. ಒಂದು ಕಡೆ ಕಾನೂನಾತ್ಮಕವಾಗಿ ಏನ್ ಕ್ರಮ ಆಗಬೇಕು ಅದು ಹಾಗೇ ಆಗುತ್ತೆ. ಆದ್ರೆ ಒಂದು ಪಕ್ಷವಾಗಿ ತಮ್ಮ ಪಕ್ಷದ ಒಬ್ಬ ಸಂಸದ ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗಿರೋದು ಮೇಲ್ನೋಟಕ್ಕೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ವ್ಯಾಪಕವಾದಂತಹ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ರಾಜ್ಯಾದ್ಯಂತ ಮಹಿಳೆಯರ ವಿಚಾರ ಆಗಿದೆ ಅನ್ನುವ ಕಾರಣಕ್ಕಾಗಿ ಜೆಡಿಎಸ್ ಪಕ್ಷ ನಿಶ್ಚಿತವಾಗಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರ ಮಾತುಗಳಲ್ಲೂ ಕೂಡ ಅದು ಅವರ ವೈಯಕ್ತಿಕ, ಒಬ್ಬ ವ್ಯಕ್ತಿ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅನ್ನೋದನ್ನ ಮಾನಿಟರ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಪಕ್ಷದಿಂದ ಒಂದು ಕ್ರಮ ತೆಗೆದುಕೊಳ್ತೀವಿ ಅನ್ನೋದನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಕೇವಲ ಈಗ ಟೀಕೆಗಳು ಬರ್ತಾ ಇರೋದು ಪ್ರಜ್ವಲ್ ಮೇಲೆ ಮಾತ್ರ ಅಲ್ಲ, ಇಡೀ ಕುಟುಂಬದ ಮೇಲೆ ಈಗ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು ಜೀವಮಾನ ಪೂರ್ತಿ ಸಂಪಾದನೆ ಮಾಡಿದಂತಹ ಗೌರವವನ್ನ
ಕಳೆಯುವಂತ ಪ್ರಕರಣ ಇದಾಗಿದೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂತದ್ದು. ಸೊ ಹಾಗಾಗಿನೇ ಕುಟುಂಬವನ್ನು ಕೂಡ ಇಲ್ಲಿ ಎಳೆದು ತರ್ತಾ ಇದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ಒಂದು ರೀತಿ ಮಸಿ ಬಳಿಯುವಂತ ಕೆಲಸ ಕೂಡ ಈಗ ಆಗ್ತಾ ಇದೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂತ ವಿಚಾರ ಇದೆಯಲ್ಲ, ಇದು ದೇವೇಗೌಡರ ಇಡೀ ರಾಜಕೀಯ ಜೀವನದ ಗೌರವವನ್ನ ಕಳೆಯುವಂತ ವಿಚಾರ. ಒಂದು ಕಡೆ ದೇವೇಗೌಡರು ಟೀಕೆಗೆ ಒಳಗಾಗ್ತಾ ಇದ್ದಾರೆ, ಕುಮಾರಸ್ವಾಮಿ ಕೂಡ ಟೀಕೆಗೆ ಒಳಗಾಗ್ತಾ ಇದ್ದಾರೆ. ತೆನೆ ಹೊತ್ತ ಮಹಿಳೆ ಗುರುತು ಇಟ್ಕೊಂಡಿರುವಂತಹ ಪಾರ್ಟಿಯಲ್ಲಿ ಮಹಿಳೆಯರನ್ನ ಈ ರೀತಿಯಾಗಿ ದೌರ್ಜನ್ಯಕ್ಕೊಳಪಡಿಸ್ತಿದ್ದಾರೆ ಅನ್ನುವಂತ ಟೀಕೆಗಳು ಬರ್ತಾ ಇದೆ. ಹಾಗಾಗಿ ಪಕ್ಷ ಸುಮ್ಮನೆ ಕೂತ್ಕೊಂಡ್ರೆ ಅದು ಸಮರ್ಥನೆ ಮಾಡಿದ ಮತ್ತೊಂದು ರೂಪ ಆಗುತ್ತೆ ವಿನಃ ಕ್ರಮ ಕೈಗೊಳ್ಳದೇ ಇದ್ರೆ ಖಂಡಿತವಾಗಿಯೂ ಆ ಕೆಟ್ಟ ಹೆಸರು ಇಡೀ ಪಕ್ಷಕ್ಕೂ ಕೂಡ ಅಂಟುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಕ್ರಮ ಕೈಗೊಳ್ಳುವಂತಹ ಸೂಚನೆಯನ್ನ ತಮ್ಮ ಮಾತಿನ ಮೂಲಕ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಇದರ ಜೊತೆಗೆ ಬಿಜೆಪಿ ಮೈತ್ರಿ ಆಗಿರುವ ಕಾರಣಕ್ಕಾಗಿ ಮೋದಿಯವರನ್ನು ಕೂಡ ಈ ವಿಚಾರದಲ್ಲಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಹಿಂದೆ ಮೋದಿಯವರನ್ನ ಭೇಟಿಯಾಗಿದ್ರು, ಕುಟುಂಬ ಸಮೇತ ಹೋದಾಗ ಭೇಟಿಯಾಗಿದ್ರು, ಆ ಫೋಟೋಗಳನ್ನು ಹರಿಬಿಟ್ಟು ಟೀಕೆಗಳು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅನ್ನುವಂತ ಸಲಹೆ ಕೂಡ ಬಿಜೆಪಿಯಿಂದ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಮೈತ್ರಿ ಇರುವ ಕಾರಣಕ್ಕಾಗಿ ಜೆಡಿಎಸ್ ಯಾವುದೇ ನಾಯಕ ಮಾಡಿರೋ ಅದು ಬಿಜೆಪಿಗೂ ಕೂಡ ಅಂಟುವಂತದ್ದು. ಹಾಗಾಗಿನೇ ಪ್ರಜ್ವಲ್ ರೇವಣ್ಣ ಮೇಲೆ ಕ್ರಮ ತೆಗೆದುಕೊಳ್ಳಿ ಅನ್ನುವಂತ ಸಲಹೆಗಳು ಮತ್ತು ಒತ್ತಡಗಳು ಕೂಡ ಜಾಸ್ತಿ ಆಗಿದಾವೆ. ಇನ್ನೊಂದು ಕಡೆ ಅವ್ರು ಇಲ್ಲೇ ಇದ್ದು ಆತರ ನಾನಲ್ಲ, ಅದು ಡೂಪ್ಲಿಕೇಟೋ ನಕಲಿನೋ ಅಂತೇಳಿ ಸಮರ್ಥನೆ ಮಾಡ್ಕೊಳ್ಳೋದೇ ಆಗಿದ್ರೆ ಇಲ್ಲೇ ಇದ್ದು ಕಾನೂನು ಹೋರಾಟಕ್ಕೆ ಅವರು ಸಹಕಾರ ಕೊಡಬೇಕಾಗಿತ್ತು. ಅದಲ್ಲದೆ ವಿದೇಶಕ್ಕೆ ಹೋಗಿರೋದ್ರಿಂದ ಸಹಜವಾಗಿ ಅವರ ಮೇಲಿನ ಆರೋಪ ಇನ್ನಷ್ಟು ದೃಢಪಡ್ತಾ ಇದೆ. ಆ ಕಾರಣಕ್ಕಾಗಿ ಜೆಡಿಎಸ್ ಪಕ್ಷದ ನಾಯಕರ ಮೇಲೆ ಒತ್ತಡ ಕೂಡ ಜಾಸ್ತಿ ಆಗಿದೆ. ಇಲ್ಲಾಂದ್ರೆ ಎಲ್ಲಾ ಕಡೆಗೂ ಮಹಿಳೆಯರು ಇದೇ ಪ್ರಶ್ನೆಯನ್ನ ಕೇಳ್ತಾರೆ. ನಿಮ್ಮ ಪಕ್ಷದ ಒಬ್ಬ ಸಂಸದ ಈ ರೀತಿಯಾಗಿ ನಡೆದುಕೊಂಡಿದ್ರು ಕೂಡ ಆತನ ಮೇಲೆ ಕ್ರಮ ಆಗಿಲ್ಲ ಅಂದ್ರೆ ಜೆಡಿಎಸ್ ಪಕ್ಷ ಮಹಿಳೆಯರ ಬಗ್ಗೆ ಮಾತನಾಡಲಿಕ್ಕೆ ಯಾವ ನೈತಿಕತೆ ಇರುತ್ತೆ ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಇನ್ನೂ ಒಂದು ಹಂತದ ಚುನಾವಣೆ ಕೂಡ ಇದೆ. ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಅದು ಸತ್ಯಾಸತ್ಯತೆ ಹೊರಬಂದ ಮೇಲೆ ಹಾಗಿದ್ರೆ ಜೆಡಿಎಸ್ ಕ್ರಮ ಕೈಗೊಳ್ಳುತ್ತಾ ಅಥವಾ ತಕ್ಷಣದಲ್ಲೇ ಕ್ರಮ ಆಗುವಂತಹ ಸುಳಿವು ಸಿಗ್ತಾ ಇದೆಯಾ? ಬಹಳ ಖಡಕ್ ಆಗಿ ಎಚ್.ಡಿ.ಕೆ ಮಾತನಾಡ್ತಾ ಇದ್ರು. ಚುನಾವಣೆಗೆ 3 ದಿನ ಹಿಂದೆ ಈ ವಿಡಿಯೋವನ್ನ ಹರಿಬಿಟ್ಟವ್ರು ಯಾರು ಅಂತ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ರು. ಅಂದ್ರೆ ಇದು ರಾಜಕೀಯವಾಗಿ ಇದನ್ನ ಬಳಕೆ ಮಾಡ್ಕೊಳ್ಳುವಂತ ಪ್ರಯತ್ನಗಳು ಕೆಲವರು ಮಾಡಿದ್ದಾರೆ, ಅವ್ರು ಯಾರು ಅನ್ನೋದು ಗೊತ್ತಾಗಬೇಕು ಅನ್ನೋ ಮಾತುಗಳನ್ನ ಕೂಡ ಎಚ್.ಡಿ.ಕೆ ಹೇಳ್ತಾ ಇದ್ರು. ಹಾಗಾಗಿ ನಿರ್ಧಾರ ಏನು? ತಕ್ಷಣವೇ ಹಾಗಿದ್ರೆ ನಿರ್ದಾಕ್ಷಿಣ್ಯ ಕ್ರಮ ಆಗತ್ತಾ ಅಥವಾ ಕಾಯ್ತಾರಾ ಅಂತ? ಪ್ರತಿಮೆ, ಈಗ ತನಿಖೆ ನಡೆದು ಅದರಲ್ಲಿ ಸಾಬೀತಾಗುವ ತನಕ ವೆಯ್ಟ್ ಮಾಡುವಂತ ಅಥವಾ ಆ ರೀತಿ ಕಾಯುವಂತದ್ದು ಸರಿಯಾದಂತದ್ದಲ್ಲ. ಈಗ ಪಕ್ಷದಿಂದ ಅವರನ್ನ ಅಮಾನತು ಮಾಡಿ ಒಂದು ವೇಳೆ ಅವ್ರದ್ದೇನೂ ತಪ್ಪಿಲ್ಲ, ನಿರಪರಾಧಿ ಅಂತ ಹೇಳಿದ್ಮೇಲೆ ಪಕ್ಷಕ್ಕೆ ಮತ್ತೆ ಸೇರ್ಪಡೆ ಮಾಡ್ಕೊಳ್ಳುವಂತ ಅವಕಾಶಗಳಿರುತ್ತೆ. ಆದ್ರೆ ಅಂತಿಮವಾಗಿ ತನಿಖೆ ನಡೆದು ತೀರ್ಮಾನ ಬರೋ ತನಕ ನಾವು ಯಾವುದೇ ಕ್ರಮ ಕೈಗೊಳ್ಳಲ್ಲ ಅನ್ನುವಂಥದ್ದಿದೆಯಲ್ಲ, ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ತಕ್ಷಣಕ್ಕೆ ಕ್ರಮ ಆಗಬೇಕು ಅನ್ನುವಂತ ಒತ್ತಾಯವೇ ಈಗ ಪಕ್ಷದ ಒಳಗೆ ಕೇಳಿ ಬರ್ತಾ ಇದೆ. ಇದರ ಜೊತೆ ಕುಮಾರಸ್ವಾಮಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ರು, ಚುನಾವಣೆಯ ಸಂದರ್ಭದಲ್ಲಿ ಈ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ಅಂತ. ಸೊ ವಿಡಿಯೋಗಳು ಇದೆ ಅನ್ನುವಂಥದ್ದು ಬಿಜೆಪಿ ನಾಯಕರಿಗೂ ಗೊತ್ತು. ಸ್ವತಃ ಬಿಜೆಪಿ ಹೈಕಮಾಂಡ್ಗೂ ಕೂಡ ಅಲ್ಲಿ ಟಿಕೆಟ್ ಕೊಡಬಾರದು, ಪ್ರಜ್ವಲ್ ರೇವಣ್ಣ ಅವರಿಗೆ ಮೈತ್ರಿ ಮಾಡಿಕೊಂಡಿದ್ರು ಕೂಡ ಅವರ ವೈಯಕ್ತಿಕವಾದಂತಹ ಕೆಲ ಚಟುವಟಿಕೆಗಳು ಸರಿ ಇಲ್ಲ ಅನ್ನುವಂಥದ್ದು, ಜೊತೆಗೆ ವಿಡಿಯೋ ಪ್ರೂಫ್ ಜೊತೆಗೂ ಕೂಡ ಹೈಕಮಾಂಡ್ ತನಕ ಹೋದ್ರೂ ಕೂಡ ದೇವೇಗೌಡರ ಒತ್ತಾಯ ಕಾರಣಕ್ಕಾಗಿ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಅದು ರಾಜಕೀಯ ಕಾರಣಕ್ಕಾಗಿ ಬಿಡುಗಡೆ ಆಗಿದ್ರು ಕೂಡ ಅದರಲ್ಲಿ ಸತ್ಯಾಸತ್ಯತೆ ಇದೆಯಾ ಇಲ್ವಾ ಅನ್ನೋದನ್ನ ತಿಳಿದುಕೊಳ್ಬೇಕಾಗತ್ತೆ. ಹಾಗಾಗಿ ತನಿಖೆ ನಡೆದು ಸಾಬೀತಾಗುವ ತನಕ ಜೆಡಿಎಸ್ ವೇಟ್ ಮಾಡೋದ್ರಿಂದ ಆ ಪಕ್ಷಕ್ಕೆ ಆಗುವಂತಹ ಡ್ಯಾಮೇಜ್ ಬಹಳ ದೊಡ್ಡ ಮಟ್ಟಿಗೆ ಇರುತ್ತೆ. ಯಾಕೆಂದ್ರೆ ತನಿಖೆ ಆಗಿ ಆ ಶಿಕ್ಷೆ ಆಗೋ ಜನಮಾನಸದಲ್ಲಿ ಇಂಥ ಪ್ರಕರಣಗಳು ಸಾಕಷ್ಟು ಅಳಿಸಿ ಹೋಗಿದ್ದಾವೆ. ಹಿಂದೆ ಕೂಡ ಆಗಿರ್ತಕ್ಕಂಥ ಪ್ರಕರಣಗಳು ನಾವು ನೋಡಿದೀವಿ. HY ಮೇಟಿ ಪ್ರಕರಣದಲ್ಲಿ ಹೀಗೆ ಆಗಿತ್ತು, ಅವರಿಗೆ ಮತ್ತೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಮತ್ತೆ ಶಾಸಕರಾಗಿ ಗೆದ್ದಿದ್ದಾರೆ. ಸೊ ಇಂಥ ಪ್ರಕರಣಗಳು ಜನಮಾನಸದಲ್ಲಿ ಅಳಿಸಿ ಹೋಗ್ಬಿಡ್ತವೆ. ಆದ್ರೆ ಅಳಿಸಿ ಹೋಗುವ ಮುನ್ನ ಕ್ರಮ ತೆಗೆದುಕೊಂಡ್ರೆ ಜೆಡಿಎಸ್ ಪಕ್ಷದ ಬಗ್ಗೆ ಒಂದು ಗೌರವ ಕೂಡ ಇರುತ್ತೆ. ಹಾಗಾಗಿನೇ ಕುಮಾರಸ್ವಾಮಿ ಅವರು ಆಡಿರುವಂತಹ ಮಾತುಗಳಲ್ಲಿ ಸ್ಪಷ್ಟವಾಗಿ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಅದಕ್ಕೆ ಹೆಚ್ಚು ವಿಳಂಬ ಮಾಡದೆ ಶೀಘ್ರಗತಿಯಲ್ಲಿ ಕ್ರಮ ಆದ್ರೆ ಪಕ್ಷದ ಬಗ್ಗೆ ಗೌರವ ಇರುತ್ತೆ, ದೇವೇಗೌಡರ ಬಗ್ಗೆ ಒಂದು ಗೌರವ ಅಂತೂ ನಿಶ್ಚಿತವಾಗಿ ಇರುತ್ತೆ. ಇಲ್ಲದೆ ಹೋದ್ರೆ ಇಡೀ ಕುಟುಂಬದ ಮರ್ಯಾದೆ ಬೀದಿಯಲ್ಲಿ ಹರಾಜಾಗೋದಂತೂ ನಿಶ್ಚಿತ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.